ರೂಪಾಯಿ ಕೊಡ್ತಾರಲ್ಲ, ಏನೋ ಗೃಹಲಕ್ಷ್ಮಿ. ಆ ಗೃಹಕ್ಕೆ ಬರಬೇಕಾಗಿದೆ 2,000 ರೂಪಾಯಿ 2 ತಿಂಗಳು ಲೂಟಿ ಹೊಡೆದ್ಬಿಟ್ಟೇವ್ರು. ಸುಮಾರು 5,000 ಕೋಟಿ. ನಾನು ಕ್ಯಾಲೆಂಡರ್ ನೋಡಿದೆ ಮೊನ್ನೆ. ಕ್ಯಾಲೆಂಡರ್ ಆದಮೇಲೆ ಜನವರಿ ಆದಮೇಲೆ ಫೆಬ್ರವರಿ ಇತ್ತು, ಫೆಬ್ರವರಿ ಆದಮೇಲೆ ಮಾರ್ಚು, ಮಾರ್ಚ್ ಆದಮೇಲೆ ಏಪ್ರಿಲು, ಮೇ, ಜೂನ್, ಜುಲೈ ಇತ್ತು. ಈ ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ, ಕ್ಯಾಲೆಂಡ್ರಲ್ಲಿ ಫೆಬ್ರವರಿ ಮಾರ್ಚೇ ತೆಗೆದು ಹಾಕ್ಬಿಟ್ಟಿದ್ದಾರೆ. ಜನವರಿ ಕೊಟ್ಟಿದ್ದಾರೆ, ಸೀದಾ ಏಪ್ರಿಲ್ಗೆ ಹೋಗ್ಬಿಟ್ಟಿದ್ದಾರೆ. ಸಾಧ್ಯನಾ ಇದು? ಒಂದು ಸರ್ಕಾರ, ಇಷ್ಟು ಜನ IAS ಇರೋವಂಥ ಸರ್ಕಾರ, ಮಂತ್ರಿಗಳು ಏನು ಕತ್ತೆ ಕಾಯ್ತಾ ಇದ್ದಾರಾ? ಹೆಂಗೆ ಜಂಪ್ ಆಗುತ್ತೆ? ಸಾಧ್ಯನೇ ಇಲ್ಲಲ್ಲ. ಈ ಜನವರಿ ನಿಂತ ಮೇಲೆ ಅದು ಫೆಬ್ರವರಿಗೆ ಹೋಗೇಬೇಕು, ನ್ಯಾಚುರಲ್ ಅದು. ನಾವು ಕಂಡಿಡಿದ್ರಿ, ಅದನ್ನ ಕಂಡಿಡಿದ ಮೇಲೆ ಹೊಟ್ಟೆ ಉರಿ ಶುರುವಾಯಿತು. ಮುಖ್ಯಮಂತ್ರಿ ಅಧಿವೇಶನದಲ್ಲಿ ಹೇಳಿದ್ರು ತಪ್ಪಾಗ್ಬಿಟ್ಟಿದೆ ಅಂತಂದರು, ಮಂತ್ರಿ ಹೇಳಿದ್ರು ಕೈ ತಪ್ಪಾಗ್ಬಿಟ್ಟಿದೆ ಅಂತ ಹೇಳಿದ್ರು. ಕೊನೆಗೆ DK ಶಿವಕುಮಾರ್ ಅವರು, ಗೊತ್ತಲ್ಲ DK ಶಿವಕುಮಾರ್ ಅವ್ರು ಬಂದರು. ಅವ್ರು ಬಂದು ಹೇಳಿದ್ರು ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂದರೆ ಅವರೇ ಆಯಮ್ಮ ಏನ್ರಿ ಮಾಡ್ತಾರೆ, ಆ ಹೆಣ್ಣು ಮಗಳು ಏನು ಮಾಡ್ತಾರೆ ಅಂದರು. ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂತ. ಅವತ್ತು ಮುಖ್ಯಮಂತ್ರಿ ಅಧಿವೇಶನಕ್ಕೆ ಬರಲೇ ಇಲ್ಲ, ಉತ್ತರ ಕೊಡಬೇಕಾಗತ್ತೆ ಅಂತ ಫಸ್ಟ್ ದಿನ, ಆಮೇಲೆ ಬರಲೇ ಇಲ್ಲ. ಅಂದರೆ 5,000 ಕೋಟಿ ಕೊಡೋಕ್ಕೆ ಅವ್ರ ಹತ್ರ